ನೋಡಿ, ಕೃಷ್ಣ ಮೇಲ್ದಂಡೆ ಯೋಜನೆ ಆ 6 ಅಡಿ ಏನು ಎತ್ತರ ಮಾಡಬೇಕು ಅನ್ನೋಂಥ ತೀರ್ಪು ಬಂದು ಸುಮಾರು 6 ರಿಂದ 7 ವರ್ಷ ಆಯಿತು ಅನ್ಸುತ್ತೆ. ನನಗೆ ಯಾವ ವರ್ಷ ಬಂತು ಅನ್ನೋದು ನೆನಪಿಲ್ಲ. ಕನಿಷ್ಠ ಪಕ್ಷ 6 ರಿಂದ 7 ವರ್ಷ ಆಗಿಲ್ವಾ ಆ ತೀರ್ಪು ಬಂದು? ಏನೊಂದು ಸೋಜಿಗವಾದಂಥ ವಿಚಾರ ಅಂದರೆ, ಕೃಷ್ಣ ಮೇಲ್ದಂಡನೆ ಯೋಜನೆ ಆಲ್ಮಟ್ಟಿ ಡ್ಯಾಮ್ ಏನಿತ್ತು, ನಾನು ಆಡಿಟ್ ಮಾಡ್ತಾ ಇದ್ದೆ. ಆಲ್ಮಟ್ಟಿ ಡ್ಯಾಮ್ಗೆ ಹೋಗಿ ಅಲ್ಲಿನ ಲೆಕ್ಕ ಪರಿಶೋಧನೆ, ಆರ್ಥಿಕತೆ ಅದರದ್ದು ಆಡಿಟ್ ಮಾಡ್ತಾ ಇದ್ದೆ ನಾನು. ಸೊ ಅಲ್ಲಿಂದ ಇನ್ ಆ್ಯಂಡ್ ಅರೌಂಡ್ ಒಂದು ವಿಚಾರಕ್ಕೆ ನಮಗೆ ಗೊತ್ತಿದೆ. ಈಗ 40ರಿಂದ ಇನ್ಕ್ಲೂಡಿಂಗ್ ಅಲ್ಲಿ R&R, ಬಾಗಲಕೋಟೆ R&R BTDA ಅಂತೆಲ್ಲ ಇದೆ. ಬಾಗಲಕೋಟೆ R&R ಅಂತಂದ್ರೆ ರಿಹ್ಯಾಬಿಲಿಟೇಷನ್ ಆ್ಯಂಡ್ ರಿಕನ್ಸ್ಟ್ರಕ್ಷನ್. ಈಗೇನು ಆ 6 ಅಡಿಯನ್ನು ಮೇಲ್ಗಡೆ ಎತ್ತುತ್ತಾರೆ, ಅದರಿಂದ ಯಾವ್ಯಾವ ಜಾಗಗಳು ಮುಳುಗಡೆ ಒಳಗಾಗತ್ತೆ, ಅಲ್ಲಿರುವಂಥ ಜಾಗಗಳನ್ನು ಅಲ್ಲಿಂದ ಅವ್ರಿಗೆ ಪರಿಹಾರವನ್ನು ಕೊಟ್ಟು ಅವರು ಪುನರ್ವಸತಿನೂ ನಾವು ಕಲ್ಪಿಸ್ಕೊಡ್ಬೇಕಾಗತ್ತೆ. ಪುನರ್ವಸತಿ ಮತ್ತು ಪುನರ್ನಿರ್ಮಾಣ ಇದಕ್ಕೆ ದುಡ್ಡು ಬೇಕಾಗತ್ತೆ. 40 ಲಕ್ಷ 30 ಲಕ್ಷ ಇವ್ರು ಏನು ಹೇಳಿದ್ದಾರೆ, ಇದಿಷ್ಟಕ್ಕೆ ನಿಲ್ಲುವಂಥದ್ದಲ್ಲ. ಪ್ರತಿಯೊಬ್ಬರೂ ನಾನು ಹೇಳ್ತಿದ್ದೀನಲ್ಲ, 2012, 13, 14ರಲ್ಲಿ ಪ್ರತಿಯೊಬ್ಬರಿಗೂ ಈ ಪೇಮೆಂಟ್ ಹೋಗಬೇಕು ಅಂತಂದರೆ ನಮ್ಮ ಸಿಗ್ನೇಚರ್ ಇರಬೇಕಾಗಿತ್ತು, ಆಡಿಟರ್ ಸಿಗ್ನೇಚರ್ ಇರಬೇಕಾಗಿತ್ತು. ಆ ಸಿಗ್ನೇಚರ್ ನಾನು ಮಾಡ್ತಾ ಇದ್ದೆ 2012, 13, 14ರಲ್ಲಿ. ಸುಮಾರು 100ಕ್ಕೆ 70ರಿಂದ 80 ಜನ ಕೇಸ್ ಹಾಕಿ ಅದಕ್ಕಿಂತ ಜಾಸ್ತಿ ಹಣ ತೊಗೊಂಡು ಬರೋರು. ಈಗ 40 ಲಕ್ಷ ರೂಪಾಯಿ ಇತ್ತು ಅಂತಂದರೆ ಕೇಸ್ ಹಾಕಿ ಈ ಜಾಗಕ್ಕೆ 40 ಲಕ್ಷಕ್ಕಿಂತ ಜಾಸ್ತಿ ಇದೆ ಮಾರುಕಟ್ಟೆ ಬೆಲೆ, 1 ಕೋಟಿ ರೂಪಾಯಿ ಇದೆ, 1 ಕೋಟಿ ರೂಪಾಯಿ ಉದಾಹರಣೆಗೆ ಹೇಳ್ತಾ ಇದ್ದೀನಿ, 1 ಕೋಟಿ ರೂಪಾಯಿ ಇದೆ, 1 ಕೋಟಿ ರೂಪಾಯಿ ಕೊಡಬೇಕು ಅಂತ ಕೇಸಲ್ಲಿ ಕೋರ್ಟಲ್ಲಿ ವಾದ ಮಂಡಿಸಿ ಕೋರ್ಟಲ್ಲಿ ಗೆದ್ದು ಆ 1 ಕೋಟಿ ರೂಪಾಯಿ ತಂದು ಆ 60 ಲಕ್ಷಕ್ಕೆ ಇಂಟ್ರೆಸ್ಟು ಎಲ್ಲ ಹಾಕಿ ಸುಮಾರು 1 ಕೋಟಿ 20 ಲಕ್ಷ ತನಕ ಬಂದು ನಿಲ್ಲೋದು. ಈ ಥರ ಆಯಿತು ಅಂತಂದರೆ ಎಲ್ಲಿ ದುಡ್ಡನ್ನು ಹೊಂದಿಸೋದು?